ಚಿಕ್ಕ ಮುತ್ತು ಮತ್ತು ಮಾವಿನ ರಹಸ್ಯ. ಕಟ್ಟೆಗಟ್ಟಿಯಾದ ಅರಣ್ಯದ ಮಧ್ಯೆ ಚಿಕ್ಕಮುತ್ತು ಎಂಬ ಒಂದು ಆಟಗಾರ ಕೋತಿ ವಾಸಿಸುತ್ತಿತ್ತು. ಮುತ್ತು ದಿನವೆಲ್ಲ ಮರದಿಂದ ಮರಕ್ಕೆ ಹಾರುತ್ತಾ ಹೂವು ಹಣ್ಣುಗಳನ್ನು ಕದ್ದು ತನ್ನ ಗೆಳೆಯರ ಜೊತೆ ಮೋಜುಮಸ್ತಿಯಲ್ಲಿ ಕಳೆಯುತ್ತಿದ್ದ. ಒಮ್ಮೆ ಬೇಸಿಗೆಯಲ್ಲಿ ಅರಣ್ಯದಲ್ಲಿದ್ದ ಬೃಹತ್ ಮಾವಿನ ಮರ ಪಕ್ಕದಲ್ಲಿ ಸುಗ್ಗಿಲ್ಲದ ಚಳವಳಿ ಶುರುವಾಯಿತು. ಮಾವುಗಳು ಎಲ್ಲವೂ ಕಾಣೆಯಾಗುತ್ತಿದ್ದವು. ಗಿಡುಗ, ಅಣೆ, ಕರಡಿ ಎಲ್ಲರೂ ಒಬ್ಬರ ಮೇಲೊಬ್ಬರು ಅನುಮಾನ ಮಾಡ್ತಿದ್ರು. ಕೊನೆಗೆ ಅರಣ್ಯದ ಹಿರಿಯ ಬಿಲ್ಲುಗಾಡಿ ತಾತ ಹೇಳಿದ, ಈ ವಿಷಯಕ್ಕೆ ಕಾರಣ ಯಾರು ಎಂಬುದು 3-4 ದಿನದಲ್ಲಿ ಪತ್ತೆಯಾಗಬೇಕು. 3 ದಿನಗಳು ಕಳೆದರೂ ಮಾವುಗಳು ಮತ್ತೆ ಕಾಣೆಯೇ. ಆದರೆ ಮುತ್ತು ತನ್ನ ಗೆಳೆಯರೊಂದಿಗೆ ಅಲ್ಲಿ ಆಟ ಆಡುತ್ತಿದ್ದಾಗ ಮರದ ಮೇಲೆ ಚಿಕ್ಕ ರಹಸ್ಯ ಬಾಗಿಲೊಂದು ಗಮನಕ್ಕೆ ಬಂತು. ಕುತೂಹಲದಿಂದ ಅದನ್ನು ತೆರೆಯುತ್ತಿದ್ದಂತೆಯೇ ಒಳಗೆ ಗಟ್ಟಿಗಾಳಿಯೊಂದು ಹೊಮ್ಮಿತ್ತು. ಆ ಬಾಗಿಲಿನ ಒಳಗಿದ್ದವರು ಯಾರು ಗೊತ್ತಾ? ಒಬ್ಬ ಮಹಾವೃದ್ಧ ಮಂಗ, ಅರಣ್ಯದ ಮೊದಲ ರಕ್ಷಕ. ಅವನ ಹೊಟ್ಟೆಯ ಮೇಲೆ ಹಣ್ಣಿನ ಮೊಚ್ಚೆಗಳು. ಮುತ್ತು ಕೇಳಿದ, ತಾತ, ನೀವೇ ಎಲ್ಲ ಮಾವುಗಳನ್ನು ತೆಗೆದುಕೊಂಡಿದ್ದೀರಾ? ಆ ವೃದ್ಧ ಮಂಗ ನಾಚಿಕೆಯಿಂದ ಹೊಟ್ಟೆ ತಟ್ಟಿ ಹೇಳಿದ, ಹುಡುಗನೇ, ನನಗೆ ಹಣ್ಣು ತಿನ್ನೋದು ಇಷ್ಟ, ಆದರೆ ಎಲ್ಲರಿಗೂ ಬೇಕು ಎಂಬುದನ್ನು ಮರೆತಿದ್ದೆ. ಮುತ್ತು ಆತನಿಗೆ ಸಲಹೆ ಕೊಟ್ಟ, ನೀವು ಬೇಕಾದಷ್ಟು ತಿನ್ನಿ, ಆದರೆ ಉಳಿದ ಹಣ್ಣುಗಳು ಎಲ್ಲರಿಗೂ ಸಿಗುವಂತೆ ನೋಡೋಣ. ಆ ದಿನದಿಂದ ವೃದ್ಧ ಮಂಗ ಎಲ್ಲ ಪ್ರಾಣಿಗಳಿಗೆ ಮಾವು ಹಂಚುವ ಕೆಲಸವನ್ನು ಪ್ರಾರಂಭಿಸಿದ. ಅರಣ್ಯ ಮತ್ತೆ ಶಾಂತವಾಯಿತು. ಮುತ್ತು ಎಲ್ಲರ ಕಣ್ಣಲ್ಲಿ ಜಾಣ್ಮೆಯ ಹೀರೋ ಆಯಿತು. ನಂತರ ಕತೆಯ ಸಾರಿ. ಒಬ್ಬನಿಗೆ ಇಷ್ಟವಾದರೂ ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಕಲಿತಾಗಲೇ ನಿಜವಾದ ಮಧುರತೆ ಬರುತ್ತದೆ.